ನೇರವಾಗಿ ನಾನು ರಿಷಿಕ್ ಗೌಡ್ರ ಹತ್ರ ಹೋಗ್ತೀನಿ. ಆಯ್ತು ರಿಷಿಕ್ ಗೌಡ್ರ, ಟೈಮ್ ಕೇಳ್ತಾ ಇದ್ರಿ, ಮಾತಾಡಿ. ಅಂಡ್ ಈ ಕಚ್ಚಾಟ, ಈ ಡೆವಲಪ್ಮೆಂಟ್ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಪಾತ್ರ ಏನು? ವಿರೋಧ ಪಕ್ಷದವ್ರ ಜೊತೆ ಈ ಕಡೆ ನಿಮಗೆ ಸರಿಯಾಗಿ ಸಹಬಾಳ್ವೆನೂ ಮಾಡಕ್ ಆಗ್ತಾ ಇಲ್ಲ, ಅವ್ರ ಹತ್ರನೂ ಹೊಂದ್ಕೊಳ್ಳಲ್ಲ, ಒಟ್ಟಿಗೆ ನಿಂತ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತೀರಾ, ಅದು ಕೂಡ ಇಲ್ಲ. ನಿಮ್ ಪಾತ್ರ ಏನು? ಮೇಡಮ್ ನೋಡಿ, ನೀವು ಹೇಳ್ತಾ ಇರೋದು ರಾಂಗ್. ಇದು ಈಗ ಸದನದಲ್ಲಿ ನಾವು ಒಟ್ಟಿಗೆ ಇದ್ದೀವಿ, ವಿರೋಧ ಪಕ್ಷದವರು ನಾವು ಒಟ್ಟಿಗೆ ಸದನದಲ್ಲಿ ಪ್ರಶ್ನೆಗಳನ್ನ ಕೇಳ್ಕೊಂಡ್ ಬರ್ತಾ ಇದೀವಿ. ಯಾವುದೇ ಒಂದು ವಿಚಾರದಲ್ಲಿ ನಾವು ವಿರೋಧ ಪಡ್ತಾ ಇದೀವಿ. ಸಾಕಷ್ಟು ಮಾಡಿದೀವಿ, ಅವ್ರದೇ ಆದ ಅವ್ರು ಮಾಡಿದ್ದಾರೆ, ನಮ್ದೇ ಆದ ನಾವೇ ಮಾಡಿದೀವಿ. ಸಾಕಷ್ಟು ಉದಾಹರಣೆಗಳಿವೆ. ಅಲ್ಲ, ನಿಮ್ಗೆ ಮೂಢ ಹಗರಣದಿಂದ ಹಿಡ್ಕೊಂಡು ಇತ್ತೀಚೆಗೆ ನಡೆದಿರುವಂತ ಏನು ರಿಸಲ್ಟ್ಸ್ ಬಂತಲ್ಲ ನಿಮ್ಗೆ SLCಗೆ, ಅಲ್ಲಿವರೆಗೂ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ನಾವು ಸಹಬಾಳ್ವೆ ಒಟ್ಟಿಗೆ ಮಾಡ್ತಾ ಇದೀವಿ. ಇಲ್ಲಿ ಪ್ರಶ್ನೆ ಇರುವಂತದ್ದು, ನಾನು ಅವಲಿಂದ ನಮ್ಮ ಸ್ನೇಹಿತರು ನಟರಾಜ್ ಗೌಡ್ರು ನಾನು ಕೇಳ್ತಾ ಇರುವಂತದ್ದು, 3 ವರ್ಷ ಆಗ್ತಾ ಬಂತು, ಇನ್ನು ಟೇಕ್ ಆಫ್ ಆಗಿರುವಂತದ್ದಲ್ಲ, ಇನ್ನು ಅವರ ಸರ್ಕಾರ ಟೇಕ್ ಆಫೇ ಆಗಿಲ್ಲ. ಈ 3 ವರ್ಷದಲ್ಲಿ ನಾನು ಯಾಕೆ ಇದನ್ನ ಇಷ್ಟು ನೊಂದ್ಕೊಂಡು ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ದಿನನಿತ್ಯ ಸಾರ್ವಜನಿಕರು ಏನ್ ಕಷ್ಟ ಅನುಭವಿಸ್ತಾ ಇದಾರೋ, ನಾನು ಆಸ್ ಎ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟು, ಒಬ್ಬ ಸಾಮಾನ್ಯ ಜನ ಆಗ್ಬಿಟ್ಟು ನಾನು ಕೂಡ ಆ ಕಷ್ಟ ಅನುಭವಿಸ್ತಾ ಇದ್ದೀನಿ. ನಾನು ಅದಕ್ಕೆ ಅವ್ರನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಸಚಿವಾಲಯನ ನೀವು ಚೂಸ್ ಮಾಡ್ಕೊಳ್ಳಿ, ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಥವಾ ಎಷ್ಟು ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ ಅನ್ನೋದನ್ನ ನಾನು ಬೇಕಾದ್ರೆ ತಮ್ಗೆ ಹೈಲೈಟ್ ಮಾಡ್ತೀನಿ. ನಿಮ್ಗೆ ಕಂದಾಯ ಸಚಿವರೇ ತಗೊಳ್ಳಿ, ಇವತ್ತಿನವರೆಗೂ ಒಂದು ಖಾತೆ ಆಗ್ತಾ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಈ ವಿಚಾರ ತರ್ತಾ ಇದೀನಿ ಅಂತ ಹೇಳಿದ್ರೆ, ಇವಾಗ ಅಭಿವೃದ್ಧಿ ಅಲ್ಲ, ಅಡ್ಮಿನಿಸ್ಟ್ರೇಷನ್ ನಡೀತಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಏನ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ? ಈಗ CM DCM ಅಂತ ಬರೀ ಇದೇ ಕಚ್ಚಾಟಗಳನ್ನ ಮಾಡ್ಕೊಂಡು ಕುತ್ಕೊಳ್ತಾ ಇದೀವಿ. ಇನ್ನೊಂದು ಅಲ್ಲ, ಕೇಳಿಸ್ಕೊಳ್ಳಿ, ಮೇಡಮ್ ಕೇಳಿಸ್ಕೊಳ್ಳಿ, ಇನ್ನೊಂದು ಎಷ್ಟು ಫನಿ ಆಗಿದೆ ಅಂತ ಹೇಳಿದ್ರೆ, ತಮ್ಮ ಮಾಧ್ಯಮದಲ್ಲಿ ಕುತ್ಕೊಂಡು ಇದೇ ಚಾನೆಲ್ ಅಲ್ಲೇ ನಾವು CM ಕುರ್ಚಿ, CM ಕದನ ಅಂತ ಅಂದ್ಬಿಟ್ಟು 2 ವರ್ಷದಿಂದ 1 ವರ್ಷದಿಂದ ಇದೇ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡ್ ಬರ್ತಾ ಇದೀವಿ. ಇವತ್ತು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಮೆಮೊರಿ ಅಂತ ಬರುತ್ತಲ್ವಾ, ಆ ಮೆಮೊರಿ ಅಂತ ಬಂದಾಗ ಏನ್ ಬರುತ್ತೆ, CM ಕುರ್ಚಿ ಕದನ ಅಂತ ಅಂದ್ಬಿಟ್ಟು ಇವತ್ತಿಗೂ ಬರ್ತಾ ಇದೆ ಹೊರತು ಇದನ್ನ ಬಿಟ್ರೆ ಬೇರೆ ಚರ್ಚೆನೇ ಆಗ್ತಾ ಇಲ್ಲ. ಸೊ ಇದೇ ವಿಚಾರವಾಗಿ ನಾವು ಚರ್ಚೆ ಮಾಡ್ಕೊಂಡ್ ಬರೋದೇ ಆದ್ರೆ, CM ಯಾರು ಬೇಕಾದ್ರೂ ಅದು ದಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಆದ್ರೆ ಅಭಿವೃದ್ಧಿ ಅಂತ ನಾವು ಮಾತಾಡ್ಬೇಕಾದ್ರೆ ಈಗ ಅವ್ರ ಅದಕ್ಕೆ ಜವಾಬ್ದಾರಿ ತಾನೆ. ನಾವು ಯೋಚನೆ ಮಾಡ್ಬೇಕಾಗಿರೋದು CM ಯಾರು ಬೇಕಾದ್ರೂ ಆಗ್ಲಿ. ಈಗ ಅವರು ಫಸ್ಟ್ ಏನ್ ಹೇಳ್ತಾರೆ, ಒಪ್ಪಿಗೆ ನಡೆದೇ ಇಲ್ಲ ಅಂತ ಹೇಳಿದ್ರು, ಒಪ್ಪಂದ ನಡೆದೇ ಇಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ಸ್ನೇಹಿತರ ಒಪ್ಪಂದ ಹೇಳಿದ್ರೆ ಹೌದು ಒಪ್ಪಂದ ನಡೆದಿರುವಂತ ನಿಜ ಅಂತ ಹೇಳಿದ್ರು. ಶಾಸಕ ರಂಗನಾಥ್ ಅವ್ರು ಹೇಳ್ತಾರೆ ಒಪ್ಪಿಗೆ ನಡೆದಿದೆ ಅಂತ ಹೇಳ್ತಾರೆ. ಈ ಬಣ ಇರುವಂತವ್ರು ಒಪ್ಪಿಗೆ ನಡೆದಿದೆ ಅಂತ ಹೇಳ್ತಾರೆ, ಈ ಬಣ ಇರುವಂತವ್ರು ಒಪ್ಪಿಗೆ ನಡೆದಿದೆ ಅಂತ ಹೇಳ್ತಾರೆ. ಇದು ಅವ್ರು ಉತ್ತರ ಕೊಂಡಿದ್ರು. ವೀಕ್ ಆಗಿದಾರ. ನಾವೆಲ್ಲ ಮುಂಚೆ ಅಬ್ಸರ್ವ್ ಮಾಡಿದಾಗ ಅವ್ರ ಹತ್ರ ತಗ್ಗಿ ಬಗ್ಗಿ ನಡೆಯೋರ್ ನಂಬರ್ಸೇ ಜಾಸ್ತಿ. ಸ್ವಲ್ಪ ಎದ್ರಾಕಂಡ್ರ ಹೋಗ್ತಾ ಇದ್ರು ಗೇಟ್ ಪಾಸ್. ಹಂಗಲ್ಲ, 1 ಸಲ 2 ಸಲ ಗೆದ್ದವರೆಲ್ಲ ಸಿದ್ದರಾಮಯ್ಯ ಅವ್ರ ವಿರುದ್ಧ ಮಾತಾಡ್ತಾ ಇದಾರೆ ಕಾಂಗ್ರೆಸ್ ನಲ್ಲಿ. ಸುಮ್ನಾಗ್ತಾ ಇದಾರೆ ಸಿದ್ದರಾಮಯ್ಯ ವೀಕ್ ಶಿವರಂಗ್ ಅವರು ಒಂದ್ ವಾರ ಟೈಮ್ ಕೊಟ್ಟಿದ್ರು, ಡೆಡ್ಲೈನ್ ಏನಾಯ್ತು? ಈಗಲೂ ಕೂಡ 140 ಶಾಸಕರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಗೌರವ ಕೊಡ್ತಾರೆ. ಅವ್ರ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಇವ್ರಿಗೂ ಗೌರವ ಕೊಡ್ತಾರೆ. ಯಾವುದೇ ರೀತಿಯ ಅಲ್ಲಿ ಆತರ ಭಿನ್ನಾಭಿಪ್ರಾಯ ಆಗ್ಲಿ ಮತ್ ಪದೇ 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 DK ಶಿವಕುಮಾರ್ ಅವರು ಡೆಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳು ಯಾರಾಗಬೇಕು ಚರ್ಚೆ ನಿಜ ನಡೀತಾ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಸಂಘಟನೆ ಚೆನ್ನಾಗಿ ಮಾಡಿ ನನಗೂ ಒಂದು ಅವಕಾಶ ಸಿಗ್ಬೋದು. ಮುಖ್ಯಮಂತ್ರಿ ಯಾರಾಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಮುಖ್ಯಮಂತ್ರಿ ಅವಕಾಶ ಸಿಗುತ್ತಾ, ಈ ತರ ಚರ್ಚೆ. ನಿಜ ಹೇಳ್ರಿ ನಟರಾಜ್ ಗೌಡ್ರೆ, ಈ ಪವರ್ ಶೇರಿಂಗ್ ಆಗೇ ಇಲ್ವಾ? ಅದೇನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಎಲ್ಲ ಉತ್ತರ ಯಾವಾಗ ಕೊಡಕ್ಕಾಗಲ್ಲ. ನೀವು ಉತ್ತರ ಕೊಡಿ ಸರ್. ನಿಮ್ಮ CM ಇವರೇ ಮುಂದುವರಿತಾರ ಇಲ್ವಾ? ಇಲ್ಲ ಡೆಲ್ಲಿಲಿ ಅವ್ರಿಗೆ ನೀವೆಲ್ಲ ಸೇರ್ಕೊಂಡು ನೀರು ಕುಡಿಸ್ತಾ ಇದ್ದೀರಾ, ಪಾಪ ಅವ್ರು ಗಾಳಿ ಕುಡಿತಾ ಇಲ್ಲ, ನೀವೆಲ್ಲ ಸೇರ್ಕೊಂಡು ನೀರು ಕುಡಿಸ್ತಾ ಇದ್ದೀರಾ ಅನ್ಸುತ್ತೆ ಸರ್. ನನ್ನ DCM ಅವ್ರಿಗೆ ಅವಕಾಶ ಕೊಡಿ, ನನಗೆ ಅವಕಾಶ ಕೊಡಿತಾ. ಕುರ್ಚಿ ಮೇಲೆ ಟವಲ್ ಆಗ್ಲಿಕ್ಕೆ ಕುಮಾರಸ್ವಾಮಿ ನಟರಾಜ್ ಗೌಡ್ರೆ ವಿಚಾರ ನಿಮ್ದು ಏನೋ ತಪ್ಪು ಇದ್ದಾಗ ಅದನ್ನ ಮರೆ ಮಾಚ್ಕೊಳಕ್ಕೆ ಅಥವಾ ಉತ್ತರ ಕೊಡಕ್ ರೆಡಿ ಇಲ್ಲ ಅಂದ ತಕ್ಷಣ ಬಿಜೆಪಿ ಅವ್ರೇನ್ ಮಾಡಿದ್ರು, ಕಾಂಗ್ರೆಸ್ JDS ಅವ್ರೇನ್ ಮಾಡಿದ್ರು, ಅದಲ್ಲ ನಿಮ್ಮಲ್ಲಿ ಏನಾಗ್ತದೆ ಹೇಳಿ. ನಾನ್ ನಮ್ಮಲ್ಲೇ ಹೇಳಿದ್ದಾನೆ, ನಮ್ಮಲ್ಲಿ ಏನಾಗ್ತಾ ಇದೆ, ಮುಖ್ಯಮಂತ್ರಿ ನನ್ಗೆ ಅವಕಾಶ ಸಿಗುತ್ತೆ 20 ಸಲ JDS ಅವ್ರು ಹೋಗ್ತಾ ಇದಾರ ಡೆಲ್ಲಿಗೆ. ಅದ್ರೊಳಗೇನ್ ದೊಡ್ಡದಲ್ಲ ರೀ. ಮುಖ್ಯಮಂತ್ರಿ ಆಗಿರೋರು, ಮಂತ್ರಿ ಆಗಿರೋರು ಮುಖ್ಯಮಂತ್ರಿ ಆಗ್ಲಿಕ್ಕೆ, ಶಾಸಕರಾಗಿರೋ ಮಂತ್ರಿ ಆಗ್ಲಿಕ್ಕೆ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೆಲ್ಲ ದೊಡ್ಡ ವಿಷಯ. ಚುನಾವಣೆ ಇನ್ನು ಎಲ್ಲೋ ಇದೆ, ಸಮ್ಮಿಶ್ರ ಇದೆ. ಇವರಿಬ್ರು ನನ್ಗೆ ಮುಖ್ಯಮಂತ್ರಿ ಅವಕಾಶ ಕೊಡಿ, ನಾನು ಮುಖ್ಯಮಂತ್ರಿ ಅವಕಾಶ ಕೊಡಿದೆ. ಇವತ್ತಿನ ಯಾವಾಗ್ಲೂ ಇದೆ ಕೆಲಸ ಮಾಡ್ಲಾರ್ದವ್ರು ಕೆಲಸ ಶೂರರು ನೀವೇ ತಾನೆ ಕೊಟ್ಟಿರೋ ಕುದುರೆ ಓಡಿಸ್ರಿ, ಕೊಟ್ಟಿರೋ ಕುದುರೆ ಓಡಿಸಿ ನೀವು. ನಾವ್ ಇನ್ನು ಮುಂದೆ ನಾವ್ ಯೋಚನೆ ಮಾಡಕ್ಕೆ 2 ವರ್ಷ ಟೈಮ್ ಇದೆ. ನೀವು ತಾನೇ ಶೂರರು ಧೀರರು ಕೊಟ್ಟಿರೋ ಕುದುರೆ ಓಡಿಸೋರು ಅಲ್ಲ. ಒಬ್ರು ಕುದುರೆ ಮೇಲೆ ಪಿಚ್ಕೊಂಡು ನಡೀತಾ ಇದ್ರೆ ಇನ್ನೊಬ್ರು ಬಾಲೆ ಎಳೆಯೋಕೆ ಹೋಗ್ತಾ ಇದ್ರಲ್ಲ. ನೀವು ಕ್ಲಾರಿಟಿ ಕೊಡಿ ಜನಕ್ಕೆ. ವಿಜಯೇಂದ್ರ ಬೇಕಾಗಿಲ್ಲ, ಆರ್ ಅಶೋಕ್ ಬೇಕಾಗಿಲ್ಲ, JP ನಡ್ಡಾ ಬೇಕಾಗಿಲ್ಲ, ನಿತಿನ್ ಬೇಕಾಗಿಲ್ಲ, ಅಮಿತ್ ಶಾ ಬೇಕಾಗಿಲ್ಲ.
ಮೋದಿ ಅವಕಾಶ ಕೊಡಿ, ನನಗೆ ಅವಕಾಶ ಕೊಡಿ ಹೇಳ್ಕೊಂಡು ಕೂತಿರೋರು ಯಾರು? ಕುರ್ಚಿ ಕಾಲಿರೋಕೆ ಕವಲ್ ಆಗ್ತಿರೋರು ಯಾರು? ದೇವೇಗೌಡ ಅಂಡ್ ಸನ್ಸ್. ನಾವೇನ್ ಹೇಳ್ತಾ ಇದೀವಿ? ಇನ್ನು 2028 ಆಗೋದಕ್ಕೆ ಚರ್ಚೆಗಳು ನಡೀತಾ ಇದೆ. ನೀವು ಕುತ್ಕೊಂಡ್ರೆ ಕುರ್ಚಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. ಏನು ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ರ ನೀವು? ಕಾಂಗ್ರೆಸ್ ಅವರಿಗೆ ನಿಮಗೆ ಗೊತ್ತಿರೋ ಪೊಸಿಷನ್ ಉಳಿಸ್ಕೊಳ್ಳೋಕೆ ಗೊತ್ತಿಲ್ಲ ಅಥವಾ ಆಡಳಿತ ಮಾಡಕ್ಕೆ ನಿಮಗೆ? ನಟರಾಜ್ ಗೌಡ್ರೆ, ನೀವ್ ಯಾಕೆ ಹಿಂಗಾಗ್ಬಿಟ್ರಿ? ಹಿಂಗಿರ್ಲಿಲ್ಲ ನೀವು. ನೇರವಾಗಿ ಉತ್ತರ ಕೊಡ್ತಾ ಇದ್ರಿ, ಏನಿತ್ತು ಅದನ್ನ ಒಕ್ಕಂತ ಇದ್ರಿ. ಉತ್ತರ ಅವ್ರದಲ್ಲಿ ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್. ನನ್ನ ಮಾಹಿತಿ ನಾನು ಕೇಳಿ ನಮ್ಮ ಮಾಹಿತಿ ನಾನು ಹೇಳಿದ್ದೀನಿ. ಶಾಸಕರು ಮಂತ್ರಿ ಆಗಕ್ಕೆ ಆಸೆ ಪಡ್ತಾರೆ, ಮಂತ್ರಿಗಳು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಸೆ ಪಡ್ತಾರೆ. ದೊಡ್ಡ ವಿಷಯ. ಕೆಪಿಸಿಸಿ ಅಧ್ಯಕ್ಷರು ಸಂಘಟನೆ ಓಕೆ, ನಿಮ್ದಕ್ಕೆ ಬರೋಣ. ಸಿಎಂ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಟ್ಟು ಉಳಿದವರು ಕೂಡ ರೇಸಲ್ಲಿ ಇದ್ದಾರಾ? ನೀವ್ ಹೇಳೋ ಪ್ರಕಾರ ಇದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. 2028ಕ್ಕೆ 2033ಕ್ಕೆ ಅವರ ಆಕಾಂಕ್ಷಿಗಳಿದ್ದಾರೆ. ಇವಾಗ ಫಸ್ಟ್ 2026 ಮಾತಾಡ್ರಿ, ಆಮೇಲೆ 2028 ಮಾತಾಡೋಣ. ಆದ್ರೆ ನಟರಾಜ್ ಗೌಡ್ರೆ ಒಂದ್ ನಿಮಿಷ, ಜೆಡಿಎಸ್ ಅವರು ಇದ್ದಾರಲ್ರಿ, ಬಿಜೆಪಿ ಧಿಕ್ಕರಿಸಿ ನಟರಾಜ್ ಗೌಡ್ರೆ 2028, 2033, 2034 ಮಾತಾಡೋಣ ಆಮೇಲೆ. ಇವತ್ತು ಈ 35 ತಿಂಗಳು ಕಂಪ್ಲೀಟ್ ಆಗಿದೆಯಲ್ಲ, ಏನೇನ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಒಂದು ವೈಟ್ ಪೇಪರ್ನ ಮುಖ್ಯಮಂತ್ರಿಗಳು ಹೊಡ್ಸಕ್ ಹೇಳಿ. ಒಂದು. ಎರಡನೇದು, ಇನ್ನ 2 ವರ್ಷ, ಒಂದ್ ನಿಮಿಷ ಅಣ್ಣ, ಇನ್ನ 2 ವರ್ಷ ಅವಧಿನಲ್ಲಿ 78 ಭರವಸೆಗಳನ್ನ ನೀವು ಕರ್ನಾಟಕ ರಾಜ್ಯ ಜನತೆ ಕೊಟ್ಟಿದ್ರಿ ಪ್ರಣಾಳಿಕೆಯಲ್ಲಿ. ಆ 78 ಭರವಸೆಗಳಲ್ಲಿ 6ನೇ ಭರವಸೆ ನನ್ನ ಆಶಾ ಕಾರ್ಯಕರ್ತರ ಅಕ್ಕ ತಂಗಿದಿರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಅಕ್ಕ ತಂಗಿದಿರ್ತು 7ನೇ ಭರವಸೆ ಇತ್ತು. ಇದಕ್ಕಿನ್ನೂ ಸಂಬಳ ಜಾಸ್ತಿ ಮಾಡಿರಲಿಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನಾರ್ಹವಾದಂತಹ ವಿಚಾರ. ಇವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ನಿಮಗೆ ಏನು ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ವಿಚಾರನೂ ನಿಮ್ಗೆ ಅರ್ಥ ಆಗ್ತಿಲ್ಲ. ಅಂದರೆ ನೋಡಿ, ಇಂತಹ ಭರವಸೆ ಯುವ ನಿಧಿ ಅಂತ ಮಾತಾಡ್ತೀರಾ. ಯುವ ನಿಧಿ ಇವತ್ತು ನೀವು ಎಷ್ಟು ಅಟ್ಟರ್ ಫೇಲ್ ಆಗಿದೆ. ಆಯಿತು, ನಿಮ್ ಬೇರೆ ಪಂಚ ಗ್ಯಾರಂಟಿಗಳ ಬಗ್ಗೆ ಇನ್ನೊಂದು ನಿಮಿಷ ಕೇಳಿಸ್ಕೊಳ್ಳೋಣ. ಅದಾದ್ಮೇಲೆ ಒಂದ್ ನಿಮಿಷ ಇದಾದ್ಮೇಲೆ ನಿಮ್ ಎಂಟನೇ ಯೋಜನೆಗಳು, ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ಅಂದ್ರಿ, ಈಗ ಬಡ್ಜೆಟ್ ಬಿಟ್ಬಿಟ್ಟು ಅನೌನ್ಸ್ ಮಾಡಿದ್ರಿ ನೀವು ಏನು ರಸ್ತೆ ಗುಂಡಿ ಅಂತ ಹೇಳಿ, ಅದನ್ನೂ ಮಾಡಿಲ್ಲ. ಕೃಷಿ ಬಗ್ಗೆ ನಿಮ್ದು ಒಂದ್ ನಿಮಿಷ, ಕೃಷಿ ಸಬ್ಸಿಡಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ 14 ಸಬ್ಸಿಡಿಗಳು ಕೊಡ್ತಾ ಇದ್ರಿ, ಕೇಂದ್ರ ಮತ್ತು ರಾಜ್ಯ. ಕೇಂದ್ರದಿಂದ ಬರ್ತಕ್ಕಂಥ ಸಬ್ಸಿಡಿಗಳು ಮಾತ್ರ ಬರ್ತಿರ್ತಕ್ಕಂಥ ರಾಜ್ಯದಲ್ಲಿ ಅಭಿವೃದ್ಧಿನೇ. ಕೃಷಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಇತ್ತೀಚಿನ ವರ್ತನೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಸಿದ್ದರಾಮಯ್ಯನವರು ಹತಾಶರಾಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಆಡಳಿತದ ಬಗ್ಗೆ ಕಂಟ್ರೋಲ್ ಇಲ್ಲ. ಇದು ನಿಜವಾದ ವಾಸ್ತವ. ಅದಕ್ಕೆ ಶಾಸಕರುಗಳೆಲ್ಲ ವಯಸ್ಸಾಯ್ತೋ ಅಥವಾ ಕರಪ್ಷನ್ ಜಾಸ್ತಿಯಾಗಿ ಮಗ ಮಾಡ್ತಿರ್ತಕ್ಕಂಥ ಹಗರಣಗಳಿಂದ ಉತ್ತರ ಕೊಡಕ್ಕಾಗದೆ ಜಿಪ್ ಹಾಕೊಂಡ್ಬಿಟ್ಟೋ ಬಗ್ಗೆ ಗೊತ್ತಿಲ್ಲ. ಅವರು ಮಗ ನೋಡಿ, ಒಂದ್ ನಿಮಿಷ ನೋಡಿ, ಕೇಳಿಸ್ಕೋಣ ಒಂದ್ ನಿಮಿಷ, ನಟರಾಜಣ್ಣ ಕೇಳಿಸ್ಕ. ಏನಂದ್ರೆ ಮನೆ 35 ಕೋಟಿ ರೂಪಾಯಿ ಮನೆ, ಅದ್ರೊಳಗಡೆ ಎಸ್ಕಿಲೇಟರ್ ಹಾಕ್ಬಿಟ್ಟವ್ರೆ ಅಂತ ಹೇಳಿ ಅಲ್ಲಿ ಆದಿ ಬೀದಿನೆಲ್ಲ ಜನ ಮೈಸೂರಲ್ಲಿ ಮಾತಾಡ್ತಾವ್ರೆ ಮತ್ತು ರಾಜ್ಯದಲ್ಲಿ ಮಾತಾಡ್ತಾರೆ. 45 ಕೋಟಿ ರೂಪಾಯಿನ ಪಬ್ನ ಸೊಸೆಯಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಆದಿ ಬೀದಿಲೆಲ್ಲ ಜನ ಮಾತಾಡ್ತಾರೆ. ಅಂದ್ರೆ ಕೇಳಿಸ್ಕೊಳ್ಳಿ ಏನಾಗಿದೆ, ಅದಕ್ಕೆ ಬರ್ತಾ ಇದೀನಿ ಏನಾಗಿದೆ. ಮುಂಚೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದ್ ನಿಮಿಷ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದೋ ಎರಡೋ ಒಳ್ಳೆ ಮಾತಾಡ್ತಿದ್ದಂತ ಜನ ಏನಿದ್ರು, ದ್ವಾರಕಾನಾಥ್ ಇವ್ರದೇ ಸಿದ್ದರಾಮಯ್ಯನವ್ರಿಗೆ ಭಾರಿ ಕ್ಲೋಸ್ ಆಗಿದ್ದಂತ ದ್ವಾರಕಾನಾಥ್ ಇವತ್ತು ಒಂದು ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾವ್ರೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಶಾಪ ಅಂತ ಹೇಳ್ಬಿಟ್ಟು ಇದೇ ಪದ ಉಪಯೋಗಿಸ್ತಾವ್ರೆ. ಶಾಪ ಅಂತಕ್ಕಂಥ ಪದ ಉಪಯೋಗಿಸ್ತಾವ್ರೆ. ಅಂದ್ರೆ ಏನಂದ್ರೆ ಒಳ ಮೀಸಲಾತಿ ಮಾಡಿರ್ತಕ್ಕಂಥ ಗೊಂದಲ. ನಾನು ಒಂದ್ ನಿಮಿಷ, ನಾನು ಹೇಳ್ತಾ ಇಲ್ಲ, ನಿಮ್ಮವರೇ ಮಾತಾಡ್ತಿರೋ. ಅಂದ್ರೆ ಅರ್ಥ ಏನಂದ್ರೆ ಇದು ಕ್ಲಿಯರ್ ಎಕ್ಸಿಬಿಷನ್ ಆಗ್ತಾ ಇದೆ. ಸಿದ್ದರಾಮಯ್ಯ ಆಡಳಿತ ಕೊಲಾಪ್ಸ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಬಾಡಿ ಲ್ಯಾಂಗ್ವೇಜ್ ನಾವು ಅಬ್ಸರ್ವ್ ಮಾಡಿದ್ರೆ, ಆಮೇಲೆ ಅವ್ರು ಮಾಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಮೊದಲಿಗೆ ಅವ್ರ ಕಾನ್ಫಿಡೆನ್ಸ್ ಯಾವ ಲೆವೆಲ್ ಇತ್ತು ಅಂತ ಹೇಳಿದ್ರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಅದು ಅವ್ರ ಕಾನ್ಫಿಡೆನ್ಸ್ ಲೆವೆಲ್.
2.5 ವರ್ಷ ಆದ್ಮೇಲೆ ಏನ ಒಂದು ಟೈಮ್ ಪೀರಿಯಡ್ ಇಟ್ಕೊಂಡಿದ್ರಲ್ವಾ, ಅದಾದ್ಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಸ್ಟೇಟ್ಮೆಂಟ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಹೇಳ್ತಾರೆ, ಹೈಕಮಾಂಡ್ ಒಪ್ಪಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತಿಗೂ ಅವ್ರು ಏನ್ ಆನ್ಸರ್ ಮಾಡ್ತಾರೆ, ನಾನೇ ಸಿಎಂ ಅಂತ ಏನು ಹೇಳ್ತಾ ಇಲ್ಲ. ಆದ್ರೆ ಹೈಕಮಾಂಡ್ ಇಲ್ಲ ನೋಡಿ, ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಹಿರಿಯ ರಾಜಕಾರಣಿಗಳು ಅವ್ರು ಬೇಕಾದ್ರೆ ಸರ್ಕಾರ ಬೀಳಿಸ್ತಾರೆ ಹೊರತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲ್ಲ. ಇಲ್ಲ ನೋಡಿ, ಕೇಳಿಸ್ಕೊಳ್ಳಿ, ವೀಕ್ ಆಗಿರೋದು ಯಾವ ರೀತಿ ಅಂತ ಹೇಳಿದ್ರೆ ಅವ್ರನ್ನ ವೀಕ್ ಮಾಡಿಸ್ಬಿಟ್ಟಿದ್ದಾರೆ. ನಿಮ್ಗೆ ಆಡಳಿತನೇ ಮಾಡಕ್ ಬಿಡ್ತಾ ಇಲ್ವಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ನಿಮ್ಗೆ ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಈ ಹಿಂದೆ ಅವರು ಸಚಿವಾಲಯದಲ್ಲಿ ಒಬ್ಬರು ಟ್ರಾನ್ಸ್ಫರ್ ಆಗುತ್ತೆ, ಡೈರೆಕ್ಟ್ ಆಗಿ CSC ಜೊತೆ ಮಾತಾಡ್ಬಿಟ್ಟು ಹೇಳ್ತಾರೆ, ನನ್ ಪರ್ಮಿಷನ್ ಇಲ್ಲದ್ರೆ ನನ್ನ ಸಚಿವಾಲಯದಲ್ಲಿ ನೀವ್ ಹೆಂಗ್ರಿ ಬುಕ್ ತೋರಿಸ್ತೀರಾ ಅಂತ ಡೈರೆಕ್ಟ್ ಆಗಿ CM ಅವರು ಕೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು, ನಿಮ್ಗೆ ಇಲ್ಲಿ ನಿಮ್ಗೆ ಆಡಳಿತ ನಡೀತಾ ಇಲ್ಲ. ಒಂದು ಎರಡನೇದು, ಇವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಈ ಹಿಂದೆ ಎಲ್ಲ ನಾವು ಅಬ್ಸರ್ವ್ ಮಾಡಿರುವಂತದ್ದು, ಅವ್ರೇನ್ ಸಾಮಾನ್ಯ ಪೊಲಿಟಿಷಿಯನ್ ಅಲ್ಲ. ನೀವು ಸಮುದಾಯದ ನಾಯಕ ಅಂತ ಬಂದಾಗ ಒಕ್ಕಲಿಗರಲ್ಲಿ ಒಂದು ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂದಾಗ ಬಿಜೆಪಿ ಮತ್ತು JDS ಕಣ್ಣು ಮುಚ್ಕೊಂಡು ಬಿಜೆಪಿ ನೋಡಿ, ಸಮುದಾಯದಿಂದ ನಾವು ಒಪ್ಕೊಂಡಿದೀವಿ, ನಾವು ಸಪೋರ್ಟ್ ಮಾಡ್ತಿದ್ರೆ ಕಾಂಗ್ರೆಸ್ ಅವರೇ ಒಪ್ಕೊಳಕ್ ರೆಡಿ ಇಲ್ವಲ್ಲ. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ನಾನು ದೆಹಲಿಯಲ್ಲಿ ಗಾಳಿ ಕುಡಿಯಕ್ಕೆ ಬಂದಿದ್ದೀನಿ ಅಂತ. ಅವರಲ್ಲಿರುವಂತ ಅವರ ಶಾಸಕರೇ ಅವ್ರಿಗೆ ನೀರು ಕುಡಿಸ್ತಾ ಇದಾರೆ. ಎಷ್ಟು ಜನ ಇದಾರೆ ಹೇಳಿ ಹೋಗಿ ಇವತ್ತು? ಈಗ 140 ಜನ ನೋಡಿ, ಸಿಎಂ ಯಾರು ಬೇಕಾದ್ರೂ ಆಗ್ಲಿ, ಅವ್ರ ಆಂತರಿಕ CLP ನಾಯಕರು ಅವ್ರು ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ವಿರೋಧ ಮಾಡಕ್ ನಾವ್ ಯಾರು? ಆಗ್ಲಿ ಬಿಡಿ, 140 ಜನದಲ್ಲಿ ಅವ್ರು ಮೆಜಾರಿಟಿ ಸಪೋರ್ಟ್ ಮಾಡ್ತಾರೆ ಅಂತ ಆಗ್ಲಿ ಬಿಡಿ, ನಾವೇನು ವಿರೋಧ ಮಾಡೋದಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡೋವಂತವ್ರು 140 ಶಾಸಕರಲ್ಲಿ ಎಷ್ಟು ಜನ ಇರುವಂತದ್ದು? ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಏನ್ ಕೇಳ್ತಾ ಇದಾರೆ, ನನಗೆ ಶಾಸಕರ ಬಲ ಇದೆ ಅಂತ ಹೇಳ್ತಾ ಇದಾರೆ. ನನಗೆ ಶಾಸಕರ ಬಲ ಇದೆ, ಅದಕ್ಕೋಸ್ಕರ ನಾನು CM ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದಾರೆ, ನಾನು ಕೆಲಸ ಮಾಡಿದೀನಿ, ಪಾರ್ಟಿ ಕಟ್ಟಿದೀನಿ, ಅದಕ್ಕೋಸ್ಕರ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದಾರೆ ಹೊರತು ನನ್ನ ಹತ್ರ ಇಷ್ಟು ಶಾಸಕರಿದ್ದಾರೆ ಅಂತ ಅನ್ಬಿಟ್ಟು ಎಲ್ಲೋ ಚಾಲೆಂಜ್ ಮಾಡಕ್ಕೆ ಆಗ್ತಾರೆ ಇಲ್ಲ. ಎಷ್ಟು ಶಾಸಕರಿದ್ದಾರೆ ಅವ್ರ ಹಿಂದೆ? ಶಾಸಕರು ನಂಬರ್ ಮಾತಾಡಿದ ತಕ್ಷಣ ಏನಾಗುತ್ತೆ? 20-25 ಜನ ಇರ್ಬೋದು ಅಷ್ಟೇ. ನಿಮ್ಗೆ ಹೇಳಿ, ಅವರು ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇದ್ದಾರೆ. ಶಾಸಕರ ಬೆಂಬಲ ಅಷ್ಟೊಂದು ಕಡಿಮೆ ಇದೆಯಾ? ಇದು ಊಹಾಪೋಹ. ಅವರ ಹೆಡ್ ವೇಟ್ ಇದೇನಾದ್ರೂ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಆಗ್ತಾ ಇದೆಯಾ? ಇಲ್ಲ, ಈಗ ನೋಡಿ, ಮುಖ್ಯಮಂತ್ರಿ ಅಂತ ವಿಷಯ ಬಂದಾಗ ಮೊನ್ನೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇಬ್ಬರಿಗೂ 140 ಜನ ಶಾಸಕರು ಕೂಡ ಬೆಂಬಲ ಇದೆ, ಸ್ನೇಹ ಇದೆ, ವಿಶ್ವಾಸ ಇದರೊಳಗೆ ಯಾವ ರೀತಿಯಾಗಿ ಗೊಂದಲ ಇಲ್ಲ, ಯಾವ ರೀತಿಯ ಭಿನ್ನಮತ ಇಲ್ಲ. ಆದ್ರೆ ಇವರಿಬ್ರು ನೇರವಾಗಿ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಮೊನ್ನೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇಲ್ಲಿ ಚರ್ಚೆ ಆಗುವಂತ ವಿಷಯ ಅಲ್ಲ, ಕೇವಲ ರಾಹುಲ್ ಗಾಂಧಿ ಅವರು ಮೊನ್ನೆ ಖರ್ಗೆ ಅವರು ಮಾತ್ರನೇ ಇದನ್ನ ತೀರ್ಮಾನ ಮಾಡಬೇಕು, ಅಲ್ಲಿವರೆಗೆ ಈ ಚರ್ಚೆಗೆ ಹಾಗಾದ್ರೆ ಬಾಯಿ ಮುಚ್ಚಿರಿ ಅಂತ ಹೇಳಿದ್ಮೇಲೆ ಸನ್ಮಾನ್ಯ ಖರ್ಗೆ ಅವರು ನಿಮ್ಮ ಶಾಸಕರು ಯಾಕೆ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಅದ್ರಲ್ಲಿ ಒಬ್ರು ಶಾಸಕರು ಅಂತ ಒಂದ್ ವಾರ ಟೈಮ್ ಲಿಮಿಟ್ ಬೇರೆ ಕೊಟ್ಟಿದ್ರು. ಹೈಕಮಾಂಡ್ಗೆ ಟೈಮ್ ಲಿಮಿಟ್ ಕೊಡೋ ಅಷ್ಟು ಬೆಳೆದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಶಾಸಕರಾಗಾದ್ರೆ. ಶಾಸಕರು ಯಾರ್ಯಾರು ಹೇಳಿಕೆ ಕೊಟ್ರಲ್ಲ ಅವರ ವೈಯಕ್ತಿಕ, ಮತ್ತೆ ಅದು ಯಾವ ಇಂಪ್ಯಾಕ್ಟ್ ಆಗೋದಿಲ್ಲ, ಅದರಿಂದ ಬದಲಾವಣೆ ಆಗುತ್ತಾ? ಅದು ಮಾನ್ಯ ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ಬೇಕು ಹೊರತು ಒಬ್ರು ಶಾಸಕರು ಇಬ್ರು ಶಾಸಕರು ಮಾಧ್ಯಮದ ಮುಂದೆ ಹೇಳ್ಬಿಟ್ರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ಬಿಡಿ, ಹೈಕಮಾಂಡ್ ಯಾವಾಗ ಹೇಳುತ್ತೋ ಅಲ್ಲಿವರೆಗೂ ಕುರ್ಚಿ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ಬಿಡಿ. ಇಂತಹ ಹೈಡ್ರಾಮಾಗಳು ಕಾಂಗ್ರೆಸ್ ನಲ್ಲಿ ಯಾವುದೂ ನಡೀತಾ ಇಲ್ಲ ಅನ್ನೋದಾದ್ರೆ ನಟರಾಜ್ ಗೌಡ್ರೆ, ನಾವು ಕೃಷಿ ಅಧ್ಯಯನ ಮಾಡ್ಕೊ ಬರ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಕೃಷಿ ಸಚಿವರನ್ನೇ ಬಿಟ್ಟು ಟೂರಿಗೆ ಹೋಗಿದ್ರಲ್ಲ, ಯಾಕೆ? ಎಲ್ಲ ಹೋಗ್ ಬರ್ಲಿ ಬಿಡಿ, ಅದೇ ಬರೀ ಮೋದಿ ಮಾತ್ರ ಗುತ್ತಿಗೆನ ಅದು ವಿದೇಶ ಸುತ್ತೋದು. ಜನಕ್ಕೆ ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಮೆರಿಕ ಹೋಗಿ ಕೂತಿರ್ಲಿಲ್ವಾ ಸರ್ಕಾರ ಬೀಳ್ಲಿ ಅಂತ? ಅವೆಲ್ಲ ಏನಿಲ್ಲ. ಬಿಜೆಪಿ ಅಧ್ಯಯನ ಮಾಡ್ತೀವಿ ಅಂತ ಹೋಗಿರಲಿಲ್ಲ ಸ್ವಾಮಿ. ನಿಮ್ಮ ಸಚಿವರ ಶಾಸಕರು ಹೋಗಿದ್ರ, ನಾವು ಅಧ್ಯಯನ ಮಾಡ್ಕೊಂಡ್ ಬರ್ತೀವಿ ಅಂತ ಅಂದ್ಬಿಟ್ಟು ಆ ಸಚಿವಾಲಯಕ್ಕೆ ಸೇರ್ದಿಲ್ದವರೆಲ್ಲ ಹೋಗಿದ್ರು. ಕೃಷಿ ಸಚಿವಾಲಯದಲ್ಲಿ ಬಿಟ್ಬಿಟ್ಟು ಬೇರೆ ಬೇರೆಯವರೆಲ್ಲ ನಾವು ಅಧ್ಯಯನ ಮಾಡಕ್ಕೆ ಅಂತ ಹೋಗಿದ್ರು ಎಲ್ಲರೂ ಒಟ್ಟಾರೆ. ಹೋಗ್ಲಿ ಬಿಡಿ, ಅವ್ರ ವೈಯಕ್ತಿಕ ಅವ್ರ ಸ್ವಂತ ಖರ್ಚು ನಿಮ್ಗೇನಾಗಬೇಕು, ನಮ್ಗೆ ಸುಳ್ಳು ಹೇಳಕ್ ಹೋಗಬೇಡಿ. RTI ಗಿಂದ ಮಾಹಿತಿ ತಗೊಂಡಿದ್ದೀವಿ, ಅದು ಸರ್ಕಾರಿ ಖರ್ಚದು. ಸುಳ್ಳು ಹೇಳಕ್ ಹೋಗಬೇಡಿ. ನಟರಾಜ್ ಗೌಡ್ರೆ ತುಂಬಾ ಮಾತಾಡ್ಬಿಟ್ರಿ, ತಡ್ರಿ ಆಯ್ತು, ನಿಮ್ಗೆ ತುಂಬಾ ಟೈಮ್ ಸಿಕ್ತು ಇವತ್ತು ನೋಡಿದ್ರೆ.
ಕಾಂಗ್ರೆಸ್ ಮನೆ ದೇವ್ರು ಸುಳ್ಳು, ಸಿದ್ದರಾಮಯ್ಯ ಅವ್ರ ಮನೆ ದೇವ್ರು ಸುಳ್ಳು, ಸರಿ ಬಿಜೆಪಿ ಮನೆ ದೇವ್ರು ಯಾವ್ದಾಗಾರೆ? ಬಿಜೆಪಿಯ ಹೆಸರೇ ಸುಳ್ಳು ಅಂತ, ಬಿಜೆಪಿ ಅರ್ಥನೇ ಸುಳ್ಳು ಅಂತ, ಸುಳ್ಳು. ನಮ್ಮ ಮನೆ ದೇವರು ಭಾರತ ಮಾತೆ. ನಾವು ಭಾರತ ಮಾತೆಗೆ ಶರಣ ಆಗ್ಬಿಟ್ಟೇನೆ ಪ್ರತಿದಿನ ಕಾಂಗ್ರೆಸ್ ಅವ್ರ ಮನೆ ದೇವರು ಸುಳ್ಳು. ಸ್ಟಾರ್ಟ್ ಮಾಡಿದ್ದೇನೆ ಫಾರಿನರ್ ಬಿಡಿ, ಫಾರಿನರ್ ಸ್ಟಾರ್ಟ್ ಮಾಡಿದ್ದು ಹೇಳ್ಕೊಂಡಿದ್ದು ನಾವೇ ಮಾಡಿದ್ದು ಅಂತ ಹೇಳಿದ್ರು. ಭಾರತ ಮಾತೆ ಒಂದ್ ನಿಮಿಷ ನೋಡ್ರಿ ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ಕುಮಾರ್ ಅವ್ರಿಗೆ ಆಪರ್ಚುನಿಟಿ ಕೊಡ್ತೀರಾ ಅಥವಾ ಸಾಮಾನ್ಯ ಸಿದ್ದರಾಮಯ್ಯನವರೇ ಉಳ್ಕೊಂಡು ಹೋಗ್ತಾರಾ? ನಟರಾಜ್ ಗೌಡ್ರೆ ನೋಡಿ, ನಾನು ರಿಸೀವರ್ ಪ್ರಶ್ನೆಗೆ ಇನ್ ಸ್ವಲ್ಪ ರಿವೈಸ್ ಮಾಡಿ ಕೇಳ್ತೀನಿ, ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ಒಂಚೂರು ರಿವೈಸ್ ಮಾಡ್ತೀನಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ನಟರಾಜ್ ಗೌಡ್ರೆ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು DK ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆಗಲಿ, ಪರಮೇಶ್ವರ್ ಅವರಾದ್ರೂ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯ ಆದ್ರೂ ಕಂಟಿನ್ಯೂ ಆಗಲಿ, ಆದ್ರೆ ರಾಜ್ಯ ಜನತೆಗೆ ನೀವು ಕೊಟ್ಟತಕ್ಕಂತಹ ಭರವಸೆಗಳೇನಿತ್ತು ಅದನ್ನ ಈಡೇರಿಸೋದಕ್ಕೆ ತಮ್ಮ ಕೈಯಲ್ಲಿ 35 ತಿಂಗಳಿಂದ ಆಗಿಲ್ಲ ಅಂತಕ್ಕಂಥದ್ದು ವಾಸ್ತವ. ಇನ್ನು ಉಳಿದಿರ್ತಕ್ಕಂಥ ಒಂದ್ ನಿಮಿಷ, ಉಳಿದಿರ್ತಕ್ಕಂಥ 25 ತಿಂಗಳಲ್ಲಿ ಉಳಿದಿರ್ತಕ್ಕಂಥ 25 ತಿಂಗಳಲ್ಲಿ ಎಷ್ಟು ಭರವಸೆಗಳು ಈಡೇರಿಸ್ತೀರಾ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳಿ. ಇಷ್ಟು ಜನ ಸಚಿವರು, 34 ಜನ ಸಚಿವರು, ಇಷ್ಟು ಜನ 140 ಜನ ಶಾಸಕರು ಇದ್ಕೊಂಡು ನೀವು ಕುಡಿಯೋ ನೀರು ಕೊಡ್ಲಿಕ್ಕೆ ನೀವು ಫೇಲ್ ಆಗಿದ್ದೀರಾ.